ದಶ ಮಹಾವಿದ್ಯೆಗಳಲ್ಲಿ 4ನೇ ಮಹಾವಿದ್ಯೆ ಭುವನೇಶ್ವರಿ. ಇಲ್ಲಿಂದ ಬ್ರಹ್ಮಾಂಡದ ಸೃಜನ ಆರಂಭ ಆಗಿತ್ತು. ಮೊದಲಿನ 3 ವಿದ್ಯೆಗಳು ಸಮಯ, ಶಬ್ದ ಮತ್ತು ಕ್ರಿಯೆ, ಅದು ಪ್ರೇರಣೆಯಾಗಿತ್ತು, ಎಲಿಮೆಂಟ್ಸ್ ಆಗಿತ್ತು. 4ನೇ ಮಹಾವಿದ್ಯೆ ನಿರ್ಮಾಣ. ಈ ನಿರ್ಮಾಣದ ಅಂತರ್ಗತ ಪಂಚತತ್ವ, ಮೂಲ ಪಂಚಭೂತ ಏನಿದೆ, ಅಗ್ನಿ, ಜಲ, ವಾಯು, ಪೃಥ್ವಿ, ಅದರ ಮಿಶ್ರಣ ಶುರು ಆಯಿತು. ಆ ಮಿಶ್ರಣದಿಂದ ಪದಾರ್ಥ ಆಯಿತು. ಸೃಷ್ಟಿಯ ಒಳಗೆ ರಚನೆಯ ಆರಂಭ ಆಯಿತು. ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ತಾರೆ ಇವೆಲ್ಲದರ ಅಸ್ತಿತ್ವದ ನಿರ್ಮಾಣ ಆಯಿತು. ಅಂದರೆ ಒಂದು ರೆಸಿಪಿ ಮಾಡಬೇಕಂದ್ರೆ ನಮಗೆ ಉಪ್ಪು, ಹಿಟ್ಟು, ಎಣ್ಣೆ, ತರಕಾರಿ ಅದರ ಒಟ್ಟು ಯೂಸ್ ಮಾಡಿ ನಾವು ಅಡುಗೆ ತಯಾರು ಮಾಡ್ತೀವಿ. ಅದೇ ರೀತಿ ಬ್ರಹ್ಮಾಂಡದ ಸೃಜನದ ಒಳಗೆ ಊರ್ಜೆಯ ಬಾಹ್ಯ ಸ್ವರೂಪ ಏನಿದೆ, ಪದಾರ್ಥದ ಸ್ವರೂಪ, ಅದರ ಅಸ್ತಿತ್ವ ಭುವನೇಶ್ವರಿ ದೇವಿಯಿಂದ ಬರ್ತದೆ. ಭುವನೇಶ್ವರಿ ಮತ್ತು ಲಲಿತಾ ತ್ರಿಪುರ ಸುಂದರಿ. ಲಲಿತಾ ತ್ರಿಪುರ ಸುಂದರಿ ವಿಜುವಲೈಸೇಷನ್ ಪ್ರೊಸೆಸ್ ಆದರೆ ಭುವನೇಶ್ವರಿ ವಾಸ್ತವಿಕತೆಯ ಪ್ರೊಸೆಸ್, ನಿರ್ಮಾಣದ ಕ್ರಿಯೆ. ಈ ನಿರ್ಮಾಣದ ಅವಸ್ಥೆಯ ಮೇಲೆ ಒಂದು ಜ್ಞಾನದ ಅವಸ್ಥೆ ಪ್ರಕಟ ಆಗ್ತದೆ. ಸಂಸಾರದ ಒಳಗೆ ಏನೆಲ್ಲ ಸೂಕ್ಷ್ಮದಿಂದ ವಿರಾಟದ ತನಕ ಏನೆಲ್ಲ ಅಸ್ತಿತ್ವ ಇದೆ, ಅದರ ಹಿಂದಿನ ರಹಸ್ಯ ಬೇಡ. ಅಸ್ತಿತ್ವ ಏನಿದೆ, ಆಕಾಶ, ನೀರು, ಪೃಥ್ವಿ, ವಾಯು, ಇದರ ಮ್ಯಾಟರ್ ಏನಿದೆ, ವಾಯು ಅದೇನು ಮ್ಯಾಟರ್ ಆಗಿದೆ, ಅದಕ್ಕೇನು ಅಸ್ತಿತ್ವ ಸಿಕ್ಕಿದೆ. ವಾಯುವಿಗೆ ಯಾವುದೇ ರೂಪ ಇಲ್ಲ, ಆದರೆ ನಾವು ಆ ವಾಯುನ ಯಾವುದಾದ್ರೂ ಒಂದು ಕಡೆ ಶೇಖರಣೆ ಮಾಡಿದಾಗ ಅದು ಫೋರ್ಸ್ ಆಗಿ ಹೊರಗಡೆ ಬರ್ತದೆ. ನೀರಿಗೆ ಯಾವ ರೂಪ ಇಲ್ಲ, ಆದರೆ ನಾವು ಅದನ್ನು ಒಂದು ಕಡೆ ಶೇಖರಣೆ ಮಾಡಿ ಅದಕ್ಕೆ ರೂಪ ಕೊಡ್ತೀವಿ. ಅಗ್ನಿಗೆ ಯಾವ ರೂಪ ಇಲ್ಲ, ಆದರೆ ಅಗ್ನಿಗೂ ಸಹ ನಾವು ಯಾವುದಾದ್ರೂ ರೂಪದಲ್ಲಿ, ಆಕಾರದಲ್ಲಿ ನೋಡಬಹುದು. ಈ ಪಂಚಭೂತ ಏನಿದೆ ಅದರ ಒಳಗಿನ ಕಲರ್, ಬಣ್ಣ, ಅದರ ಬಿಸಿ, ಅದರ ಶೀತಲತೆ. ಅಂದರೆ ಅಗ್ನಿ ದಾಹಕ, ನೀರು ಶೀತಲ, ಪೃಥ್ವಿ ಘನ ಸಾಲಿಡ್, ಆಕಾಶ ಅನಂತ ವಿಸ್ತಾರದ. ಅಂದರೆ ಮಾಯೆ ಏನು ಅಸ್ತಿತ್ವಕ್ಕೆ ಬಂತು, ಕಲ್ಪನೆಯ ಸಾಕಾರ ಏನಿದೆ ಅದು ಭುವನೇಶ್ವರಿ ದೇವಿ. ಭುವನೇಶ್ವರಿ ಮಹಾವಿದ್ಯೆ, ನಿರ್ಮಾಣದ ಅವಸ್ಥೆ, ಕಲ್ಪನೆಯ ಸಾಕಾರ ರೂಪ ಏನಿದೆ ಅದು ಭುವನೇಶ್ವರಿ. ಸಾಕಾರ ರೂಪದಲ್ಲಿ, ದ್ರಷ್ಟಾ ರೂಪದಲ್ಲಿ ನಮ್ಮ ಕಣ್ಣಿಗೇನೆಲ್ಲ ಕಾಣ್ತಾ ಇದೆಯೋ, ನಾವೇನು ಮುಟ್ತೀವೋ, ನೋಡ್ತೀವೋ ಅದು ಭುವನೇಶ್ವರಿಯ ದಿಶೆ. ಭುವನೇಶ್ವರಿ ಒಂದು ಪಿಂಡದ ಒಳಗೆ ಭುವನದ ನಿರ್ಮಾಣ ಮಾಡಿರುವಂಥವಳು. ಭೂರ್ಭುವಸ್ವಃ, ಈ 3 ಲೋಕದ ನಿರ್ಮಾಣ ಏನಿದೆ ಅದು ಭುವನೇಶ್ವರಿ ಮಾಡಿರುವಂಥದ್ದು. ಅದರ ಸಂಕಲ್ಪ ತ್ರಿಪುರ ಸುಂದರಿಯದ್ದು. ಅಂದರೆ ಏನು ವಿಜುವಲೈಸೇಷನ್ ಇದೆಯಲ್ಲ ಅದು 3ನೇ ಮಹಾವಿದ್ಯೆ ತ್ರಿಪುರ ಸುಂದರಿಯದ್ದು. ಆದರೆ ಅದರ ನಿರ್ಮಾಣ ಅಸ್ತಿತ್ವ ಏನಿದೆ ಅದು ಭುವನೇಶ್ವರಿಯದ್ದು. ಹಿಂದೂ ಶಾಸ್ತ್ರದ ಒಳಗೆ ಮಂತ್ರ, ತಂತ್ರ, ವಿಜ್ಞಾನ, ವೇದ ಇದರಲ್ಲಿ 2 ಪ್ರಣವದ ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆಯ ಮೂಲಕನೇ ನಾವು ಪ್ರಕೃತಿಯಲ್ಲಿನ ವ್ಯಕ್ತ ಮತ್ತು ಅವ್ಯಕ್ತದ ಸ್ವರೂಪನ ನಾವು ಅರ್ಥ ಮಾಡ್ಕೊಳ್ತೀವಿ. ವೇದದ ಪ್ರಕಾರ ಒಂದು ಪ್ರಣವ ಓಂಕಾರ, ತಂತ್ರದ ಪ್ರಕಾರ ಇನ್ನೊಂದು ತಂತ್ರದ ಪ್ರಣವ ರಿಂ ರೀಂ. ತಂತ್ರ ಆ ಕಾರ್ಯಪ್ರಣಾಳಿ, ಅದರ ಒಳಗೆ ಮನಸ್ಸು, ಚಿತ್ತ, ಅಹಂಕಾರ, ಶರೀರ, ಜ್ಞಾನ, ವಿವೇಕ. ತಂತ್ರನ ಸಿಸ್ಟಮ್ ಅಂತಾರೆ. ಈ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡೋ ವಿದ್ಯೆ ಭುವನೇಶ್ವರಿ.